ಕುಮಾರಸ್ವಾಮಿ ಮನೆಯ ಮುಂದೆ ಭಾರೀ ಹೈಡ್ರಾಮಾವೇ ನಡೆದು ಹೋಗಿದೆ. ಕುಮಾರಸ್ವಾಮಿಗಾಗಿ ಕೈ ಕುಯ್ದುಕೊಂಡಿದ್ದಾರೆ ಇಲ್ಲೊಬ್ಬ ಕಾರ್ಯಕರ್ತ. ಮಂಡ್ಯದಿಂದಲೇ ಕುಮಾರಣ್ಣ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ, ಕೈ ಕುಯ್ಕೊಂಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಗೆ ಒತ್ತಾಯಿಸಿದ್ದಾನೆ ಭರತ್. ರಕ್ತ ಕೊಡ್ತೇನೆ ಅಂತ ಕೈ ಕುಯ್ದುಕೊಂಡಿದ್ದಾನೆ ಈ ಕಾರ್ಯಕರ್ತ. ಭರತ್ ವಿರುದ್ಧ ಚನ್ನಪಟ್ಟಣ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯಕ್ಕೆ ನಿಖಿಲ್ರನ್ನ ಕರೆದುಕೊಂಡು ಹೋಗ್ಲಿ, ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಬೇಕು, ಇಲ್ಲೇ ಇರಬೇಕು ಅಂತ ಅಲ್ಲಿನ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಸುಮ್ಮನೆ ಡ್ರಾಮಾ ಮಾಡಬೇಡ ಅಂತ ಭರತ್ ವಿರುದ್ಧ ಅವರು ಕಿಡಿಗಾರಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಈಗಾಗಲೇ ಚನ್ನಪಟ್ಟಣದಿಂದ ಶಾಸಕರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಲೋಕಸಭೆಗೆ ಅಂತ ಹೇಳಿದ್ರೆ ಅಲ್ಲಿಂದ ಅವರು ರಾಜೀನಾಮೆ ಕೊಡಬೇಕು. ಇಲ್ಲಿ ಮಂಡ್ಯದ ಕಾರ್ಯಕರ್ತರು ಕುಮಾರಸ್ವಾಮಿ ಅವರೇ ಬನ್ನಿ 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 ಇಲ್ಲಿಂದ ಸ್ಪರ್ಧೆ ಮಾಡಿ, ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಚನ್ನಪಟ್ಟಣದ ಕಾರ್ಯಕರ್ತರು ಬೇಡ 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 ಕುಮಾರಣ್ಣ ನಮಗೂ ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಿ ಅಂತ ಭರತ್ ಅನ್ನುವಂತ ಕಾರ್ಯಕರ್ತ ಕೈ ಕುಯ್ದುಕೊಂಡಿದ್ದಾನೆ, ಹೈ ಡ್ರಾಮಾ ಮಾಡಿದ್ದಾನೆ. ರಕ್ತ ಸುರಿಸ್ತೀವಿ ನಾವು ಸುಮ್ಮನೆ ಅಲ್ಲ ರಕ್ತ ಸುರಿಸ್ತೀವಿ. ನಾನು ಅಣ್ಣಗೋಸ್ಕರ ರಕ್ತ ಸುರಿಸ್ತೀವಿ. ಅಣ್ಣ ಗೆಲ್ಲೇಬೇಕು, ಅಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು, ಅಣ್ಣ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು. ಬರೀ ಟಿಕೆಟ್ ಮಾತ್ರ ಹಾಕ್ತೀವಿ, ಅಣ್ಣನ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ. ಅಣ್ಣ ದಯವಿಟ್ಟು ಮಂಡ್ಯದಿಂದ ಸ್ಪರ್ಧಿಸಬೇಕು. ಕುಮಾರಣ್ಣ ನಿಂತ್ಕೋಬೇಕು. ಇಲ್ಲ ನಾವು ನಿಜವಾಗ್ಲೂ ಇದು ಮಂಡ್ಯ ಜಿಲ್ಲೆ ಅಂತ ಅಂದ್ರೆ ಕುಮಾರಣ್ಣ ಮುಂದೆ ಮಂಡ್ಯ. ನಾವು ಹಗಲು ರಾತ್ರಿ ದುಡಿತೀವಿ. ಅಣ್ಣಂಗೆ ಬೇರೆಯವರು ಬೆವರು ಸುರಿಸಿದ್ರೆ ನಾವು ರಕ್ತ ಸುರಿಸ್ತೀವಿ. ನಾವು ಸುಮ್ಮನೆ ಅಲ್ಲ ರಕ್ತ ಸುರಿಸ್ತೀವಿ. ನಾನು ಅಣ್ಣಗೋಸ್ಕರ ರಕ್ತ ಸುರಿಸ್ತೀವಿ. ಅಣ್ಣ ಗೆಲ್ಲೇಬೇಕು, ಅಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು, ಅಣ್ಣ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು. ಬರೀ ಟಿಕೆಟ್ ಮಾತ್ರ ಹಾಕ್ತೀವಿ, ಅಣ್ಣನ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ. ಅಣ್ಣ ದಯವಿಟ್ಟು ಮಂಡ್ಯದಿಂದ ಸ್ಪರ್ಧಿಸಬೇಕು. ಕುಮಾರಣ್ಣ ನಿಂತ್ಕೋಬೇಕು. ಇಲ್ಲ ನಾವು ನಿಜವಾಗ್ಲೂ ಇದು ಮಂಜು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜು, ಇಲ್ಲಿ ಎರಡೂ ಕಡೆ ಕಾರ್ಯಕರ್ತರು ಅವ್ರು ನಮಬೇಕು ಅಂತ ಕೇಳ್ತಾ ಇದ್ದಾರೆ. ಚನ್ನಪಟ್ಟಣದವರು ನಾವು ಬಿಟ್ಟುಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಂಡ್ಯದಿಂದ ಇಲ್ಲ ಇಲ್ಲಿಂದಲೇ ಕುಮಾರಣ್ಣ ಸ್ಪರ್ಧೆ ಮಾಡಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇದ್ರ ಮಧ್ಯೆ ಕುಮಾರಸ್ವಾಮಿ ಅಂತೂ ಮಧ್ಯದಲ್ಲಿ ಸಿಕ್ಕಾಕೊಂಡ ರೀತಿಯಲ್ಲ ಆಗಿದೆ ಅಂತ ಒಂದು ಹೈಡ್ರಾಮಾನೂ ಆಯಿತು. ಖಂಡಿತವಾಗ್ಲೂ ವಾಸುದೇವ್, ಏನಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದ್ದಂತೆ ಎಲ್ಲಾ ಪಕ್ಷದ ನಾಯಕರು ಹಾಗೆಯೇ ಯಾರೆಲ್ಲ ಸ್ಪರ್ಧೆಗಿಳಿತಾ ಇದ್ರೋ ಎಲ್ಲ ನಾಯಕರು ಸಹ ಈಗಾಗಲೇ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತಹ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆಯಷ್ಟೇ ಹಾಸ್ಪಿಟಲ್ನಿಂದ ಒಂದು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಗೆ ಈಗಾಗಲೇ ಬೆಳಗ್ಗೆಯಿಂದನೇ ಸಹ ಒಂದ್ ಕಡೆ ಹಲವಾರು ನಾಯಕರು ಅಂದ್ರೆ ರಾಜಕೀಯ ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಹಲವಾರು ಮುಖಂಡರು ಆರೋಗ್ಯ ವಿಚಾರಿಸೋದ್ರ ಜೊತೆಗೆ ತಮ್ಮ ಒಂದು ಮಾತುಕತೆಯನ್ನು ನಡೆಸಿದ್ರು. ಈ ಒಂದು ಬೆನ್ನಲ್ಲೇನೆ ಒಂದ್ ಕಡೆ ಚನ್ನಪಟ್ಟಣದ ಒಂದು ಕಾರ್ಯಕರ್ತರಾಗಿರ್ಬೋದು, ಹಾಗೇನೆ ಮಂಡ್ಯದ ಕಾರ್ಯಕರ್ತರು ಸಹ ಬೆಳಗ್ಗೆಯಿಂದಲೇ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ತೆರಳಿರುವಂತದ್ದು. ಅಲ್ಲಿ ತೆರಳಿ ಒಂದು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥದ್ದು ಒಂದು ಕಡೆ ಮಂಡ್ಯ ಒಂದು ಕಾರ್ಯಕರ್ತರ ಒಂದು ಆಸೆ ಇದ್ರೆ, ಇನ್ನೊಂದು ಕಡೆ ಚನ್ನಪಟ್ಟಣದ ಕಾರ್ಯಕರ್ತರ ಆಸೆನೂ ಸಹ ಚನ್ನಪಟ್ಟಣದಿಂದಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥದ್ದು. ಈ ಒಂದು ಸಮಯದಲ್ಲಿ ಏನಂತಂದ್ರೆ ಇಬ್ಬರ ಕಾರ್ಯಕರ್ತರ ಅಂದ್ರೆ ಮಂಡ್ಯ ಮತ್ತು ಚನ್ನಪಟ್ಟಣದ ಒಂದು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಭರತ್ ಎಂಬುವಂತಹ ಒಂದು ಕಾರ್ಯಕರ್ತ ಕುಮಾರಣ್ಣನಿಗೋಸ್ಕರ ನಾನು ಪ್ರಾಣ ಕೊಡಕ್ಕಾದ್ರೂ ಸರಿ ಇದ್ದೀನಿ, ಅಂದ್ರೆ ಪ್ರಾಣ ಕೊಡಕ್ಕೂ ರೆಡಿ ಇದ್ದೀನಿ, ನಾನು ಅದಕ್ಕೋಸ್ಕರ ನಾನು ಪ್ರಾಣ ಈಗಾಗಲೇ ತೆಗೆದುಕೊಳ್ತೀನಿ. ಹಾಗೇನೆ ತನ್ನಲ್ಲಿ ಯಾವ ರೀತಿ ಇತ್ತು ಜೇಬಲ್ಲಿ ನೈಫ್ ಅನ್ನ ಆಗಲೇ ತೆಗೆದುಕೊಂಡು ಎಲ್ಲ ಮಾತಿನ ಚಕಮಕಿ ನಡೆಯುತ್ತಿರುವಾಗ್ಲೇನೆ ತನ್ನ ಒಂದು ಕೈಯನ್ನ ಕುಯ್ಕೊಂಡು ನೋಡಿರುವಂತಹ ಘಟನೆ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದ ಮುಂದೆ ನಡೆದಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.